ಇತ್ತೀಚೆಗಷ್ಟೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಬ್ಬರ ಬಗ್ಗೆ ಮಾತನಾಡಿದರು. ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಂದರೆ ಅವರಲ್ಲಿರುವಂತಹ ಒಂದು ಧೈರ್ಯ, ಅವರು ಅಂಗವಿಕಲರಾದ್ರೂ ಅವರಿಗೆ ನಾನು ಬದುಕ್ತೀನಿ ಅನ್ನುವಂಥ ಒಂದು ಧೈರ್ಯ ಇರ್ಬೋದು, ಅವರ ನಿಸ್ವಾರ್ಥ ಪ್ರೀತಿ ಇರ್ಬೋದು, ಅವರ ಕೆಲಸದ ಮೇಲಿರುವಂತಹ ಒಂದು ಶ್ರದ್ಧೆ ಇರ್ಬೋದು, ಅದರ ಬಗ್ಗೆ ಮಾತನಾಡಿದರು. ಅದೇ ಹೊಟ್ಟೆಪಾಡು ಚಾಟ್ಸ್. ಬೆಂಗಳೂರಿನ ನಾಗರಬಾವಿಯಲ್ಲಿರುವಂತಹ ಹೊಟ್ಟೆಪಾಡು ಚಾಟ್ಸ್ಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಸೊ ನಾವು ನೋಡ್ತಾ ಹೋಗ್ತಿದ್ದೀವಿ, ಹೊಟ್ಟೆಪಾಡು ಚಾಟ್ಸ್ ಹತ್ರ ನಾವಿದ್ದೀವಿ. ಏನೇನೆಲ್ಲ ವೆರೈಟಿ ಮಾಡ್ತಾರೆ ಅನ್ನೋವಂಥದ್ದು ನಾನು ಒಂದು ರೀತಿಯ ಒಂದು ಜಲಕ್ಕಾಗಿ ನೋಡಿಕೊಂಡು ಬಂದೆ. ವೀರೇಶ್ ಅನ್ನುವಂಥವರು ಇವತ್ತು ಇಲ್ಲಿದ್ದಾರೆ. ಸೊ ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಅಫ್ಕೋರ್ಸ್ ಕಸ್ಟಮರ್ಸ್ ಎಲ್ಲ ಬರ್ತಾ ಇರ್ತಾರೆ. 3 ಗಂಟೆಗೆ ಶುರುವಾಗುವಂಥ ಒಂದು ಈ ಚಾಟ್ಸ್ 9 ಗಂಟೆಗೆ ಅವರು ಕ್ಲೋಸ್ ಮಾಡ್ತಾರೆ ಅಂಗಡಿನ. ಇವತ್ತು ವೀರೇಶ್ ಅವರಿದ್ದಾರೆ. ವೀರೇಶ್ ಅವರೇ, ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಬಿಸ್ನೆಸ್? ಚೆನ್ನಾಗಿ ನಡೀತಾ ಇದೆ ಮೇಡಮ್. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು ಮೇಡಮ್. ನಮ್ಮನ್ನು ನೀವು ಹುಡ್ಕೊಂಬಂದಿದ್ದೀರ ಅಂದರೆ ಅದು ಒಂದು ದೊಡ್ಡ ಚಾನಲ್ ಅವ್ರು ನಮ್ಮನ್ನು ಗುರುತಿಸಿದೆ ಅಂದರೆ ಅದು ದೊಡ್ಡ ಹೆಮ್ಮೆ ವಿಷಯ ಮೇಡಮ್. ಫಸ್ಟ್ ಆಫ್ ಆಲ್ ನಾನು ಡಿ ಬಾಸ್ ಸರ್ಗೆ ಒಂದು ದೊಡ್ಡ ಕೃತಜ್ಞತೆ ತಿಳಿಸ್ತೀನಿ. ಯಾಕಂದರೆ ಅವರಿಂದ ಸುಮಾರು ಕಸ್ಟಮರು ಮತ್ತು ಮಾಧ್ಯಮರು ನನ್ನ ಹುಡ್ಕೊಂಬರಂಗಾಯ್ತು ಮೇಡಮ್. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ನೀವು ಇದ್ದಲ್ಲೇ ನಾವು ಬರ್ತೀವಿ ಅಂತ ಹೇಳಿದ್ರೆ ನಿಮಗೆ ಆ ಕೆಲಸದ ಮೇಲೆ ಇರುವಂತಹ ಒಂದು ಶ್ರದ್ಧೆ ಇರ್ಬೋದು, ಮತ್ತು ಅದು ನಿಮ್ಗೆ ಕೊಟ್ಟಿರೋ ರಿಸಲ್ಟ್ ಅದು ಇಲ್ಲಿ ಕಾಣಿಸುತ್ತೆ. ಜೊತೆಗೆ ದರ್ಶನ್ ಅವರು ಮಾತಾಡಿರೋದ್ರಿಂದ ನಿಮ್ಗೆ ಸಿಕ್ಕಾಪಟ್ಟೆ ಪ್ಲಸ್ ಪಾಯಿಂಟ್ ಆಯಿತು ಅನ್ನೋದು ನನಗೆ ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ಖಂಡಿತ ಮೇಡಮ್. ನಾವು ಶ್ರಮ ಪಟ್ಟಿದ್ವಿ, ಬಟ್ ಅದಕ್ಕೆ ಏನಂದರೆ ಒಂದು ಬೆಳಕು ಬೇಕಾಗಿತ್ತು. ಆ ಬೆಳಕನ್ನ ದರ್ಶನ್ ಸರ್ ನಮಗೆ ತೋರಿಸಿದ್ರು. ತುಂಬ ಖುಷಿ ಆಗುತ್ತೆ ಮೇಡಮ್. ಅಂಥವ್ರು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅಂದರೆ ತುಂಬ ಒಂದು ದೊಡ್ಡ ಹೆಮ್ಮೆ ವಿಷಯ ಮೇಡಮ್. ಅದರಲ್ಲಿ ಒಬ್ಬ ಸೆಲೆಬ್ರಿಟಿ ಸ್ಟಾರ್ ನಟ ಆದಂಥವ್ರು ನಮ್ಮನ್ನು ಗುರುತಿಸೋದೊಂದು ಸಾಮಾನ್ಯ ಮಾತಲ್ಲ ಮೇಡಮ್. ಯಾರು ಅಂಥ ಕೆಲಸಕ್ಕೆ ಸಾಹಸಕ್ಕೆ ಕೈ ಹಾಕಲ್ಲ. ಬಟ್ ಇವರು ಸುಮಾರು ನಾನು ಇವತ್ತಿಂದ ಅಲ್ಲ ಮೇಡಮ್, ಅವ್ರನ್ನ ಆಲ್ರೆಡಿ ಒಂದು 7-8 ವರ್ಷದಿಂದ ನಾನು ಫಾಲೋ ಮಾಡ್ತಾನೇ ಇದ್ದೀನಿ. ನಮ್ಮಂಥವ್ರಿಗೆ ಅಥವಾ ಇವ್ರ ನಿರ್ಗತಿಕರಿಗೆ ಎಂಥವ್ರಿಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ತುಂಬ ಖುಷಿ ವಿಷಯ ಮೇಡಮ್. ಸುಮಾರು ಒಂದು 5 ವರ್ಷದಿಂದ ನೀವು ಈ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳಿ. ಸ್ಟಾರ್ಟಿಂಗಲ್ಲಿ ನಾನು ಸ್ವಂತ ಹೋಟ್ಲು ಮಾಡ್ಕೊಂಡಿದ್ದೆ. ಅದು ಕೋವಿಡಿಂದ ಸುಮಾರು ಲಾಸ್ ಆಯಿತು. ಹಿಂಗಾಗ್ಬಿಟ್ಟು ಇನ್ನು ಬೇಡ, ನನ್ನ ಮುಂದಕ್ಕೆ ಬೇಡ ಅಂತ ಜರ್ನಿ ಸ್ಟಾಪ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ನನ್ನ ಕೈ ಹಿಡ್ದವ್ರು ಅಂದರೆ ಒಬ್ಬರು ಶೆಫ್ ಇದ್ದಾರೆ ಮೇಡಮ್, ಸೆಲೆಬ್ರಿಟಿ ಶೆಫ್ ಅಂತಂದವರು ನವೀನ್ ಅಂತ ಅಂದ್ಬಿಟ್ಟು ಮೇಡಮ್. ಇಲ್ಲಿ ಅಶೋಕದಲ್ಲಿ ಮಾಡ್ತಾಯಿದ್ರು, ತಾಜಲ್ಲಿ ಮಾಡಿದ್ದಾರೆ, ITCಯಲ್ಲಿ ಮಾಡಿದ್ದಾರೆ. ಇವಾಗ ಅವರು ಹೋಟ್ಲು ಮಾಡ್ಕೊಂಡಿದ್ದಾರೆ. ಸುಮಾರು ಇದು ಅವರು ಒಂದು 2-3 ಹೋಟ್ಲುಗಳವೆ. ಅವರು ನನ್ನ ಕೈ ಹಿಡಿದ್ಬಿಟ್ಟು, ಬೇಡ ನಿನ್ನ ಕೆಲಸಕ್ಕೆ ಹೋದರೆ ನಿನ್ನ ಆಗಿರೋದು ಇದನ್ನು ಇದು ಮಾಡೋಕ್ಕಾಗಲ್ಲ, ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ನೀನು ಮಾಡು, ನಿನ್ಗೇನು ಸಪೋರ್ಟ್ ಬೇಕು ಅಂತಂದ್ಬಿಟ್ಟು ಕೈ ಹಿಡ್ದಂಥವ್ರು ಅವರು ಮೇಡಮ್. ಅವರು ಅವ್ರ ತಂದೆಯವರಿಬ್ಬರು ಸೇರಿ ನನ್ನ ಗುರುತಿಸಿದ್ರು ಮೇಡಮ್. ಆಮೇಲೆ ನಾನು ಈ ಫೀಲ್ಡಿಗೆ ಬಂದೆ. ಎಲ್ಲ A to Z ಐಟಮ್ ರೆಡಿ ಮಾಡೋದು ಎಲ್ಲ A to Z ನಾನೇ ಮಾಡೋದು ಮೇಡಮ್. BCom ಮಾಡಿದ್ರು ನಿಮಗೆ ಈ ಬಿಸ್ನೆಸ್ ಮಾಡಬೇಕಂತ ಯಾಕೆ ಅನ್ನಿಸ್ತು? BCom ಮಾಡಿದೆ ಮೇಡಮ್. ಈಗ ಕೆಲಸಕ್ಕೆ ನನ್ನ ಫಸ್ಟಿಂದನೂ ಸ್ಟಾರ್ಟಿಂಗ್ ಏನಿತ್ತು ಅಂದರೆ ಕೆಲಸಕ್ಕಾಗಿ ನಾವು ಅಲ್ದಾಡ್ಬಾರ್ದು ಮೇಡಮ್, ನಾವೇ ಕೆಲಸನ ಸೃಷ್ಟಿ ಮಾಡಬೇಕು, ಅದು ನನ್ನ ಉದ್ದೇಶ ಇತ್ತು. ಬಟ್ ಇವಾಗ ಎಲ್ಲೋ ಹೋದ್ರೂ ಇವಾಗ ನಂದು ಹ್ಯಾಂಡಿಕ್ಯಾಪ್ಟ್ ಅಂತ ನನ್ನ ಮನಸ್ಸಲ್ಲಿಲ್ಲ ಮೇಡಮ್, ಆ ದೇಹಕ್ಕೆ ಮಾತ್ರ ಇರೋದು. ಬಟ್ ಈಗ ಎಲ್ಲೇ ಹೋದರೆ ಈಗ ಒಳ್ಳೆ ಮನುಷ್ಯತೆ ಇರೋ ಮನುಷ್ಯರು ತುಂಬ ಜನ ಇದ್ದಾರೆ. ಬಟ್ ಅಂದರೆ ಏನಂದರೆ ನಮ್ಮಂಥರ ಅಂಗವಿಕಲರು ನೋಡಿದ್ರೆ ಅವ್ರು ಹ್ಯಾಂಡಿಕ್ಯಾಪ್ಟು, ಆ ಕೆಲಸ ಮಾಡಿಸ್ಬೇಡಿ, ಈ ಕೆಲಸ ಮಾಡಿಸ್ಬೇಡಿ ಅಂತ ಒಂದು ರೀಸನ್ ಕ್ರಿಯೇಟ್ ಆಗುತ್ತೆ. ಆವಾಗ ನಮಗೆ ಮತ್ತು ಅದು ಕಾಡ್ತಾನೆ ಇರ್ತದೆ, ನಾನು ಹ್ಯಾಂಡಿಕ್ಯಾಪ್ಟು ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಒಂದು 2-3 ಕಡೆ ಮಾಡಿದೆ. ಆ ಸೆಂಟಿಮೆಂಟ್ ಬರ್ತಾಯಿತ್ತು, ಬೇಡ ಅಂತಂದ್ಬಿಟ್ಟು ಮೇಡಮ್ ಬಿಸ್ನೆಸ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದು ಮೇಡಮ್. ಈಗ ನೀವು ಹ್ಯಾಂಡಿಕ್ಯಾಪ್ ಅನ್ನುವಂಥ ಒಂದು ಪದನ ಬೇರೆಯವ್ರು ಯಾರಾದರೂ ಹೇಳಿದಾಗ ಇರ್ಬೋದು, ನಿಮಗೆ ಯಾವತ್ತಾದರೂ ನಿಮ್ಮ ದೇಹದಿಂದ ನಿಮಗೆ ಪ್ರಾಬ್ಲಮ್ ಅನಿಸಿದೆಯಾ? ಇಲ್ಲ ಮೇಡಮ್, ಅಂಥದ್ದೆಲ್ಲ ಬರಲ್ಲ. ಅದು ನಾವು ಆ ಥರ ಮೈಂಡ್ ಸೆಟ್ಟಲ್ಲಿ ಇದ್ದರೆ ನಮ್ಗೆ ಹಂಗೆ ನೋವು ಆಗುತ್ತೆ ಹೊರತು ನಾನು ಅಂದ್ಕೊಂಡೇ ಇಲ್ಲ ಮೇಡಮ್. ನನ್ನ ಹ್ಯಾಂಡಿಕ್ಯಾಪ್ಟ್ ಅಂತ ಮನಸ್ಸಿಗೆ ದೇಹಕ್ಕೆ ಮಾತ್ರ ಇರೋದು, ಮನಸ್ಸಿಗಿಲ್ಲ. ನನಗೇನೇನು ಅನಿಸಿದೆ ನಾನು ಎಲ್ಲ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಅದು ಸರಿನೋ ತಪ್ಪೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಮೇಡಮ್. ಈಗ ಚಿಕ್ಕ ವಯಸ್ಸಿಂದನೂ ಇದನ್ನು ನೀವು ಫೇಸ್ ಮಾಡ್ಕೊಂಡು ಬಂದಿದ್ದೀರಾ. ಮನೆಯಲ್ಲಿ ಇರ್ಬೋದು, ಯಾವತ್ತಾದರೂ ನಿಮಗೆ ಟಾಂಗ್ ಕೊಡೋ ರೀತಿಯಲ್ಲಿ ಮಾತಾಡಿದಾಗ ಬೇಜಾರಾಗಿದ್ದುಂಟಾ? ಇಲ್ಲ ಮೇಡಮ್, ನನಗೆ ಮನೇಲಿ ನಮ್ಮ ತಂದೆ ತಾಯಿ ಆಯಿತು, ನಮ್ಮ ಫ್ರೆಂಡ್ಸ್ ಆಯಿತು, ನನ್ನ ಜೊತೆಗಿದ್ದವ್ರು ಎಲ್ಲರೂ ಯಾರೂ ನನ್ನ ಇವನ ಅವ್ರ ಥರನೇ ಟ್ರೀಟ್ ಮಾಡಿದಾರೆ ಹೊರತು ನಾನು ಹ್ಯಾಂಡಿಕ್ಯಾಪ್ಟ್ ಅಂತ ಅವರು ಟ್ರೀಟ್ ಮಾಡೇ ಇಲ್ಲ ಮೇಡಮ್. ಅವರು ತುಂಬ ಖುಷಿ ಇದೆ ಮೇಡಮ್. ಅದರಲ್ಲಿ ನಮ್ಮ ದರ್ಶನ್ ಸರ್ ನಮ್ಮನ್ನು ಗುರುತಿಸಿದ ಮೇಲಂತರೂ ತುಂಬ ಖುಷಿ ಇದೆ. ಯಾಕಂದರೆ ನನ್ನ ಮುಖ ನನಗೆ ನೋಡಿದ್ರು ಬೇಜಾರಾಗ್ತಿತ್ತು. ಬಟ್ ಇವಾಗ ನನ್ನ ಹತ್ರ ಸೆಲ್ಫಿ ತೊಗೊತಾರೆ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ ಮೇಡಮ್. ಅದು ಅವ್ರ ಅಭಿಮಾನಿಗಳು ಸರ್ ನಮ್ಮನ್ನು ಗುರುತಿಸಿದ್ದಾರೆ, ಸರ್ ನಿಮ್ಮ ಬಗ್ಗೆ ಹೇಳಿದರೆ ನಾವು ನಿಮ್ಮ ಜೊತೆಗೆ ಒಂದು ಫೋಟೋ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಅವಾಗ ತುಂಬ ಖುಷಿ ಆಗುತ್ತೆ ಮೇಡಮ್, ಹೆಮ್ಮೆ ಪಡ್ತೀವಿ.